ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಬಸವಾದಿಶರಣರ ದಿವ್ಯ ಕರುಣೆಯಿಂದ ಈ ಭಾಗದ ನಡೆದಾಡುವ ದೇವರು ಲಿಂಗಕ್ಕೆ ಡಾಕ್ಟರ್ ಚನ್ನಬಸವಪಟ್ಟ ದೇವರ ಕೃಪಾ ಆಶೀರ್ವಾದದಿಂದ ಈ ಕಲ್ಯಾಣ ಮಹೋತ್ಸವದ ಪಾವನ ಸನ್ನಿಧಾನ ವಹಿಸಿರುವ ಪರಮಪೂಜ್ಯ ಡಾಕ್ಟರ್ ನಾಡೋಜ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪೂಜ್ಯ ಗುರುಬಸವಪಟ್ಟ ದೇವರ ದಿವ್ಯ ನೇತೃತ್ವದಲ್ಲಿ ಪೂಜ್ಯ ಶಿವಾನಂದ ಮಹಾಸ್ವಾಮಿಯವರ ಪಾವನ ಸಮ್ಮುಖದಲ್ಲಿ ಮತ್ತು ನಮ್ಮ ಬಾಯಂಜಿಯವರ ನೇತೃತ್ವದಲ್ಲಿ ಮತ್ತು ಎಲ್ಲ ಪೂಜ್ಯರ ಒಂದು ಸಮ್ಮುಖದಲ್ಲಿ ಪ್ರಭುಲಿಂಗ ಮಹಾಸ್ವಾಮಿಗಳು ಮತ್ತು ಶಿವಬಸವ ಮಹಾಸ್ವಾಮಿಗಳು ಕೂಡ ಈ ಕಲ್ಯಾಣ ಮಹೋತ್ಸವದ ಸಮ್ಮುಖ ವಹಿಸಿದ್ದಾರೆ. ಈಗ ನೇರವಾಗಿ ವಧುವರಿಗೆ ವಿಭೂತಿ ಧಾರಣೆಯನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಕಾರಣ, ಅಯ್ಯ ನನಗೆ ಶ್ರೀ ವಿಭೂತಿಯೇ ಸರ್ವ ಪಾವನ. ಈಗ ನವ ದಂಪತಿಗಳು ಶಟಸ್ಥಲ ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ. ವಧುವರರ ತಂದೆ ತಾಯಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮದುಮಕ್ಕಳ ಜೊತೆ ಅವರು ಕೂಡ ಸಮೀಪ ನಿಂದಿರಬೇಕು ಧ್ವಜಾರೋಹಣಕ್ಕೆ. ಭಕ್ತಿ ಶ್ರೀಯವರ ತಂದೆ ತಾಯಿ ಗಣಪತಿ ಬಾವ್ಗೆ ಪರಿವಾರ ಮತ್ತು ಮಹೇಶ್ ಕುಮಾರ್ ಅವರ ಪಾಟೀಲ್ ಪರಿವಾರದ ಎತ್ತ ತಂದೆ ತಾಯಿಗಳು ಪರಿವಾರ ಸಮೇತವಾಗಿ ಪೂಜ್ಯರ ಸನ್ನಿಧಾನದಲ್ಲಿ ಈಗ ಶಟಸ್ಥಲ ಧ್ವಜಾರೋಹಣ ಆಗ್ತಾ ಇದೆ. ಓಂ ಶ್ರೀ ಗುರು. ಈಗ ಎಲ್ಲರೂ ಒಂದು ನಿಮಿಷ ಹೇಳ್ಬೇಕು. ಧ್ವಜಾರೋಹಣಕ್ಕ ನಾವು ಗೌರವ ಕೊಡಬೇಕು. ನಾವು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾ ಇದ್ದೇವೆ, ಕನ್ನಡ ಧ್ವಜಕ್ಕೆ ಗೌರವ ಕೊಡ್ತಾ ಇದ್ದೇವೆ. ಇದು ನಮ್ಮ ಬಸವ ಧರ್ಮದ ಶಟಸ್ಥಲ ಧ್ವಜ, ಭಕ್ತಿಯ ಗೌರವ ಕೊಡಬೇಕು. ಸನ್ಮಾನ ಶ್ರೀ DK ಸಿದ್ದರಾಮಯ್ಯ ಅವರು ಕೂಡ ವೇದಿಕೆಗೆ ಬರಬೇಕೆಂದು ವಿನಂತಿ ಮಾಡ್ತೇವೆ. ಜೊತೆಗೆ ರಾಜಶೇಖರ್ ಅಷ್ಟೂರೇ ಸಾಹೇಬರು ವಕೀಲರು ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀ ಶಶಿಧರ್ ಕೋಸಂಬಿ ಅವರು ಈಗ ಶಟಸ್ಥಲ ಧ್ವಜಾರೋಹಣ ಮಾಡಬೇಕಾಗಿದೆ. ದಯವಿಟ್ಟು ವೇದಿಕೆ ಬರಬೇಕು ಅಧ್ಯಕ್ಷರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ, ವಿಶ್ವ ಜೀವರನ್ನು ತನ್ನಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಸಮತಾ ತತ್ವವು ಜಗದಲ್ಲಿ ಸಾರಿದ, ಸತ್ಯಾಹಿಂಸೆಯು ನಡೆಯಲಿ ತೋರಿದ, ದಯರ ಧರ್ಮದ ಮೂಲವೆಂದರಿದ ಕಲ್ಯಾಣ ಧ್ವಜ ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಜೈ ಗುರು ಬಸವೇಶ್ವರ ಮಹಾದೇವ ವಿಶ್ವಗುರು ಬಸವಣ್ಣವರಿಗೆ ಜಯವಾಗಲಿ. ಈಗ ನವದಂಪತಿಗಳು ಧರ್ಮಗುರು ಬಸವಣ್ಣವರ ಪೂಜೆಯನ್ನ ನೆರವೇರಿಸಬೇಕು. ಇವತ್ತ ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆ ಕೂಡ ಇವತ್ತ ಈ ಸಂದರ್ಭ ಕೂಡಿ ಬಂದಿದೆ. ಒಂದ್ ಕಡೆ ಕಲಬುರಗಿಯ ಮಹಾದ ಶ್ರೀ ಶರಣಬಸವೇಶ್ವರ ರಥೋತ್ಸವ ಕೂಡ ಈಗ ಸಾಗಿ ಬಂತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಮೋದಕ ಬಸವಾಯ ನಮಃ ಆದೋದಕ ಬಸವಾಯ ನಮಃ ಪಾದ ಬಸವಾಯ ನಮಃ ಚಿನ್ನಿದ ಬಸವಾಯ ನಮಃ ಕಲ ಬಸವಾಯ ನಮಃ ದಿಗ್ಬಂಧು ಬಸವಾಯ ನಮಃ ಗಂಗ ಬಸವಾಯ ನಮಃ ಸಂಸಾರ ಬಸವಾಯ ನಮಃ ರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಕಾರ ಬಸವಾಯ ನಮಃ ಅಕಾರ ಬಸವಾಯ ನಮಃ ಆಕಾರ ಬಸವಾಯ ನಮಃ ಸಿಕಾರ ಬಸವಾಯ ನಮಃ ಆಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಆಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಣ್ಣನೇ ತಾಯೇ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀವೆಲ್ಲರೇ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಧರ್ಮಗುರು ಬಸವಣ್ಣನವರಿಗೆ ಜಯವಾಗಲಿ ಮತ್ತು ಚನ್ನ ಬಸವಪಟ್ಟ ದೇವರಿಗೆ ಈಗ ನವ ದಂಪತಿಗಳು ಧರ್ಮಗುರು ಬಸವಣ್ಣವರ ಪೂಜೆಯನ್ನ ನೆರವೇರಿಸಿದ್ದಾರೆ. ಈಗ ಈಗ ಉಳಿದ ಜನ ಸ್ವಲ್ಪ ಸೈಡ್ ಆಗಬೇಕು. ಪರಮ ಪೂಜ್ಯರ ಪಾದ ಪೂಜೆಯನ್ನ ನವ ದಂಪತಿಗಳಿಂದ ನೆರವೇರುತ್ತದೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದ ಪೂಜೆ ಭಕ್ತಿ ಶ್ರೀ ಸಜ್ಜನಳಾಗಿ ಮಜ್ಜನ ಕೆರುವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮ ಹಾಡುವೆ ಚನ್ನ ಮಲ್ಲಿಕಾರ್ಜುನ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನರ ಜನ್ಮವ ದುಡಿದು ಹರ ಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವ್ಯಂಬುದ ತೊಡೆದು ಭಕ್ತಯನ್ನೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಯ ಬಸವರಾಜ ಭಕ್ತ ಜನ ಶಿರಭೋಜ ಜಯತು ಮಹಾಕಾರಣಿಕ ಪರಶಿವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟನಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ದೇವ ನಿಮ್ಮ ಪಾದಕ್ಕೆ ಭಕ್ತಿಯ ಶರಣಾರ್ಥಿಯನ್ನು ಭಕ್ತಿ ಶ್ರೀ ಮಹೇಶ್ ಕುಮಾರ್ ಅವರು ಭಕ್ತಿಯ ಸದ್ಗುರುಗಳ ಪಾದ ಪೂಜೆಯನ್ನು ಮಾಡಿದ್ದಾರೆ. ಈಗ ಸ್ವಲ್ಪ ಸೈಡ್ ಆಗಬೇಕು. ನಾನು ಆಗಲೆಲ್ಲ ಗೈಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ವಧುವರು ಆರಾಮಾಗಿ ಕೂತ್ಕೊಳ್ಬೇಕು. ಈ ತಂದೆ ತಾಯಿ ಹಿಂದ್ಗಡೆ ಸೈಡ್ ಅಲ್ಲಿ ಬರಬೇಕು. ಈಗ ವಧುವರರು ಪರಸ್ಪರವಾಗಿ ರುದ್ರಾಕ್ಷಿ ಕಂಕಣವನ್ನ ಕಟ್ಕೋತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಭಕ್ತಿ ಶ್ರೀ ಅವರು ಮಹೇಶ್ ಕುಮಾರ್ ಅವರಿಗೆ ರುದ್ರಾಕ್ಷಿ ಕಂಕಣವನ್ನ ಕಟ್ತಾರೆ. ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಪಾವನ, ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಕಾರಣ, ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಸಾಧನ, ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಈಗ ಮಹೇಶ್ ಅವರು ಮಹೇಶ್ ಕುಮಾರ್ ಅವರು ಈಗ ಭಕ್ತಿಶ್ರೀ ಅವರಿಗೆ ತಮ್ಮ ಭಕ್ತಿ ಭಾವದಿಂದ ರುದ್ರಾಕ್ಷಿ ಮನಸಾಕ್ಷಿ ದೈವ ಸಾಕ್ಷಿಯಾಗಿ ಈ ರುದ್ರಾಕ್ಷಿ ಕಂಕಣವನ್ನು ಕಟ್ತಾ ಇದ್ದಾರೆ. ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ಶ್ರೀ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ, ನಮ್ಮ ಕೂಡಲ ಸಂಗಮ ದೇವ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸರ್ವ ಸಾಧನವಯ್ಯ. ಜೀವನಕ್ಕೆ ಒಂದು ಸಾಧನ ಬೇಕು. ಅದಕ್ಕೆ
ಜೀವನ ಭಕ್ತಿಯ ಸಾಧನ ಆಗಬೇಕು, ಜೊತೆಗೆ ಭಕ್ತಿಯ ಬೋಧನ ಆಗಬೇಕು. ಈಗ ಭಕ್ತಿಯ ಈ ಕಲ್ಯಾಣ ಮಹೋತ್ಸವಕ್ಕೆ ಈಗಾಗಲೇ ಎಲ್ಲ ಗಣ್ಯಾತಿಗಣ್ಯರು ಪರಮ ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಬಹಳ ಭಕ್ತಿಯಿಂದ ಈ ಕಾರ್ಯವನ್ನು ಸಾಗ್ತಾ ಇದೆ. ಈಗಾಗಲೇ ಆಗಮನ ಆಗ್ತಿರುವ ಎಲ್ಲ ಅತಿಥಿಗಳಿಗೆ ನಮ್ಮ ಈಗ ಪೂಜ್ಯರು ಲಿಂಗದ ಗಂಟನ್ನು ಈಗ ಹಾಕ್ತಾ ಇದ್ದಾರೆ. ಭಕ್ತಿರತಿಯಂಬ ಮಧುವಿಗೆ, ಭಕ್ತಿರತಿಯಂಬ ಮಧುವಿಗೆ, ಕನಗಿಲೆಯ ಉಂಗುರವನೀಕಿ, ಕನಗಿಲೆಯ ಉಂಗುರವನೀಕಿ, ಭಕ್ತಿರತಿಯಂಬ ಮಧುವಿಗೆ, ಮಲ್ಲೆ ಮಲ್ಲಿಗೆಯ ತೆರೆಯ ಕಟ್ಟಿ, ಸೇವಂತಿಗೆಯ ಚಪರವನೇಕಿ, ಸೇವಂತಿಗೆಯ ಚಪರವನೇಕಿ, ಭಕ್ತಿರತಿಯಂಬ ಮಧುವಿಗೆ, ಭಕ್ತಿರತಿಯಂಬ ಮಧುವಿಗೆ. ಪುಷ್ಪ ಜಾತಿಗಳನ್ನೆಲ್ಲ ನಿಬನವ ಬನ್ನೀರೆ, ನಮಗೆಯು ನಮ್ಮ ಕೂಡಲ ಸಂಗಮ ದೇವಂಗೆಯು ಮದುವೆ ಮದುವೆ, ಭಕ್ತಿರತಿಯಂಬ ಮದುವಿಗೆ. ಈಗ ಹೆತ್ತ ತಂದೆ ತಾಯಿಗಳು ವಧುವರಿಗೆ ಆಶೀರ್ವಾದ ಮಾಡ್ತಾರೆ. ನಮ್ಮ ಭಕ್ತಿಶ್ರೀ ಅವರ ತಂದೆ ತಾಯಿ ಶರಣ ದೀಕ್ಷಾ ಶರಣ ಗಣಪತಿ ಬಾವ್ಗಿ ಅವರು ಈಗ ವಧುವರಿಗೆ ಪ್ರೀತಿಯಿಂದ ಪುಷ್ಪ ನೀಡುವ ಮುಖವಾಗಿ ಈಗ ಭಕ್ತಿಯ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಭಕ್ತಿಯ ಗೀತೆಯನ್ನು ಈಗ ನಮ್ಮ ಜುಬ್ರಿಯವರು ಹಾಡ್ತಾ ಇದ್ದಾರೆ. ಜಯ ಕಲ್ಯಾಣ, ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ, ಭಕ್ತಿ ಭಂಡಾರಿ ಬಸವಣ್ಣನಿದ ಕಲ್ಯಾಣ ಪಟ್ಟಣವಾಯಿತು. ವಧುವರರ ಸೋದರ ಮಾವ ಸೋದರತ್ತೆಯವರು ವೇದಿಕೆಗೆ ಬರಬೇಕು. ಭಕ್ತಿ ಭಂಡಾರಿ ಬಸವಣ್ಣನಿದ ಕನ್ನಡ ಪುಣ್ಯದ ನಾಡು, ವೈರಾಗ್ಯ ನಿಧಿಯಾದ ಅಕ್ಕ ಅಲ್ಲಮ್ಮ ಪ್ರಭು ಮೆರೆದಂತ ಕನ್ನಡ ನಾಡು, ಮೆರೆದಂತ ಕನ್ನಡ ನಾಡು. ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ, ಜಯ ಗೀತ ಹಾಡಿ ಜನರೆಲ್ಲ ಕೂಡಿ, ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ. ಮಡಿವಾಳ ಮಾಚಯ್ಯ ಡೋಹಾರ ಕಕ್ಕಯ್ಯ. ಈಗ ಮಾಂಗಲ್ಯಕ್ಕೆ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಪರಮ ಪೂಜ್ಯರ ಪಾವನ ಸಂಧಾನದಲ್ಲಿ ದೈವ ಸಾಕ್ಷಿಯಾಗಿ ಇವತ್ತ ಅಷ್ಟಾವಣ ಸಂಪನ್ನೆ ಭಕ್ತಿಶ್ರೀ ಅಷ್ಟಾವಣ ಸಂಪನ್ನ ಮಹೇಶ್ ಕುಮಾರ್ ಅವರು ಸ್ವಲ್ಪ ಸೈಡ್ ಆಗಬೇಕು. ಈಗ ಮಹೇಶ್ ಕುಮಾರ್ ಅವರು ಭಕ್ತಿಶ್ರೀ ಅವರಿಗೆ ಮಾಂಗಲ್ಯದ ಗಂಟನ್ನು ಈಗ ಮಾಡ್ತಾ ಇದ್ದಾರೆ. ಈಗ ಆ ಮಾಂಗಲ್ಯದ ಗೀತೆ ಈಗ ಕಲಾವಿದರು ಹಾಡ್ತಾ ಇದ್ದಾರೆ. ರಾಜು ಜುಬ್ರಿ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನವದಂಪತಿಗಳು ಮಾಂಗಲ್ಯ ಧಾರಣೆಯನ್ನ ಮಾಡ್ಕೋತಾ ಇದ್ದಾರೆ. ಭಕ್ತಿಶ್ರೀ ಮತ್ತು ಮಹೇಶ್ ಕುಮಾರ್ ಅವರು ಪರಸ್ಪರ ಬಸವ ಮುಂದಿರಿತ ಉಂಗುರವನ್ನು ಕೂಡ ತಮ್ಮ ಭಕ್ತಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಎನ್ನುವಂತೆ
ಇಲ್ಲಿ ಸತಿ ಮತ್ತು ಪತಿಗಳು ಹೆಂಗೆ ನಡ್ಕೋಬೇಕು ಅಂದ್ರೆ ಮಹೇಶ್ ಅವರು ಭಕ್ತಿಶ್ರೀ ಅವರು ಒಬ್ಬರನ್ನೊಬ್ಬರು ಹೇಗೆ ಕಣ್ಣು ಎರಡು ಇರ್ತಾವ, ವಸ್ತು ಒಂದೇ ಕಾಣ್ತದೆ, ಕೈ ಎರಡು ಇರ್ತಾವ, ಒಂದೇ ಕೆಲಸ ಮಾಡ್ತು, ಕಾಲು ಎರಡು ಇರ್ತಾವ, ಒಂದೇ ಕಡೆ ಚಲಿಸ್ತು. ಅದೇ ರೀತಿ ನಿಮ್ಮ ದೇಹ ಎರಡಿದ್ರೂ ನಿಮ್ಮ ಭಾವ, ಉದ್ದೇಶ, ಗುರಿ ಎಲ್ಲ ಒಂದೇ ಆಗಿರ್ಬೇಕು. ಆ ರೀತಿಯಾಗಿ ನೀವು ನಡ್ಕೋಬೇಕಂತ ಸಂಕಲ್ಪ ಮಾಡಿ ಈಗ ಮಾಂಗಲ್ಯ ಧಾರಣೆಯನ್ನ ಮಾಡಬೇಕು. ಮಹೇಶ್ ಅವ್ರು ಏನು ಅನ್ಬೇಕು, ನಂದು ಏನಿಲ್ಲ ನೋಡಿ ಎಲ್ಲ ನಿಂದೇ ಅದ ಅನ್ಬೇಕು. ನೀವು ಸ್ವಲ್ಪ ಮತ್ತ ಭಕ್ತಿ ಏನಂತಾಳ, ನಂದೇನಿಲ್ಲ ಎಲ್ಲ ನಿಮ್ಮದೇ ಅಂತ. ಆಕೆ ಅಂತೂ ಖಾತ್ರಿ ಅಂತ ನಮ್ಗೆ ಗೊತ್ತದ. ಅದಕ್ಕೆ ಆ ರೀತಿಯಾಗಿ ಇಬ್ರು ಅಂದ್ರೆ ಆ ಮನೆ ಕೈಲಾಸ ಆಯ್ತದ, ಆ ಮನೆ ಸ್ವರ್ಗ ಆಯ್ತದ, ಆ ಮನೆ ಸ್ವರ್ಗ ಆಯ್ತದ, ಆ ಮನೆ ಮಹಾಮನಿ ಆಯ್ತದ. ಆ ರೀತಿಯಾಗಿ ನಡ್ಕೋತೀವಿ ಅಂತ ಮಹೇಶ್ ಸಂಕಲ್ಪ ಮಾಡಿ ಈ ಮಾಂಗಲ್ಯವನ್ನ ಧಾರಣೆ ಮಾಡಬೇಕು. ತಾಳಿದೆ ದಿವ್ಯ ತಾಳಿ, ತಾಳಿದೆ ದಿವ್ಯ ತಾಳಿ, ಮಹಾರಣ್ಣದ ತಾಳಿ ಚಿನ್ನದ ತಾಳಿ, ಮಹಾರಣ್ಣದ ತಾಳಿ ಚಿನ್ನದ ತಾಳಿ, ತಾಳಿದೆ ದಿವ್ಯ ತಾಳಿ, ತಾಳಿದೆ ದಿವ್ಯ ತಾಳಿ, ಮದುವೆಯ ಕಾಲಕ್ಕೆ ಕಟ್ಟಿದ ತಾಳಿ, ಸದ್ಗುರು ಮಂತ್ರವ ಮುಟ್ಟಿದ ತಾಳಿ, ಇದು ಪ್ರತಿಕಾರದಿಂದ ಕಟ್ಟಿದ ತಾಳಿ, ತಾಳಿದೆ ದಿವ್ಯ ತಾಳಿ, ತಾಳಿದೆ ದಿವ್ಯ ತಾಳಿ. ಈಗ ಪರಮ ಪೂಜ್ಯರು ವಧುವರಿಗೆ ಪ್ರತಿಜ್ಞೆಯನ್ನ ನೀಡ್ತಾರೆ. ಸ್ವಲ್ಪ ದಯವಿಟ್ಟು ಎಲ್ಲ ತಾಯಂದ್ರು ಸ್ವಲ್ಪ ಈ ಕಡೆ ಸೈಡಿಗೆ ಬಂದ್ರೆ ಕೆಳಗೆ ಕುಂತಿನವ್ರಿಗೆಲ್ಲ ಕಾಣಿಸ್ತು. ಸ್ವಲ್ಪ ಈ ಕಡೆ ಸರಿ ಅನ್ನ ಸಾಗಿಸ್ತೀವಿ ಅಂತಕ್ಕಂಥ ಸಂಕಲ್ಪವನ್ನ ಈಗ ಪೂಜ್ಯರ ಸನ್ನಿಧಾನದಲ್ಲಿ ಈಗ ಪ್ರತಿಜ್ಞೆಯನ್ನ ವಧುವರರು ಸ್ವೀಕರಿಸ್ತಾ ಇದ್ದಾರೆ. ಬಾಜಿ ಮಾಡ್ರಿ, ಫುಟ್ದವ್ರಿಗೆ ಬಾಜಿ ಮಾಡ್ರಿ, ನಿಮ್ಗೆ ನೋಡ್ರಿ. ನೇರು ಶೆಡ್ ಕೂಡಪ್ಪ, ನೀ ಕುಂತಿಳಿಸು, ಕುಂತಿಳಿಸ ಅಂತ ಹೇಳಿ. ಈಗ ಕೊನೆ ಘಟ್ಟದಲ್ಲಿದ್ದೀವಿ. ಈಗ ನವ ದಂಪತಿಗಳು ಜೀವನದುದ್ದಕ್ಕೂ ಪ್ರೇಮ ಪ್ರೀತಿಯಿಂದ ನಮ್ಮ ಜೀವನವನ್ನ ಸಾಗಿಸ್ತೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನ ಪೂಜ್ಯರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರತಿಜ್ಞೆ ಸ್ವೀಕರಿಸ್ತಾ ಇದ್ದಾರೆ. ಇದು ಮುಗಿದ ತಕ್ಷಣ ಶಟಸ್ಥಲದ ಸಂಕೇತವಾಗಿ 6 ಜನ ತಾಯಿಂದರ ಆರತಿಗೆ ಸಿದ್ಧತೆ ಆಗಬೇಕು. ಅದು ಮುಗಿದ ತಕ್ಷಣ ಈ ಒಂದು ಕಲ್ಯಾಣ ಮಹೋತ್ಸವಕ್ಕೆ ಒಂದು ಹೊಸ ಮೆರಗನ್ನ ತಂದು ಕೊಟ್ಟಿದ್ದಾರೆ. ಯಾರ್ಯಾರೋ ಆಮಂತ್ರಣ ಮತ್ತೊಂದು ಪ್ರಕಟ ಮಾಡ್ತಾರೆ. ಇಲ್ಲಿ ವಿಶೇಷತೆ ಅಂದ್ರೆ ಅಪ್ಪಗಳು ಬರೆದಿರ್ತಕ್ಕಂಥ ವಚನ ಗ್ರಂಥವನ್ನ ಇಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಕೃತಿಯನ್ನ ಇಲ್ಲಿ ಲೋಕಾರ್ಪಣೆ ಆಗ್ತದೆ. ಈಗ ನವ ದಂಪತಿಗಳು ಪ್ರತಿಜ್ಞೆ ಸ್ವೀಕರಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರೇ ನಮ್ಮ ಧರ್ಮಗುರು. ಬಸವಾದಿಶಿವ ಶರಣರ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥವೆಂದು ನಂಬಿ ಇಷ್ಟಲಿಂಗದಲ್ಲಿ ನಿಷ್ಠೆ, ಗುರು ಜಂಗಮರಲ್ಲಿ ಭಕ್ತಿ, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ವಾತ್ಸಲ್ಯ ಹೊಂದಿ ನಮ್ಮ ಕರ್ತವ್ಯವನ್ನು ಪಾಲಿಸುತ್ತೇವೆ. ನಾವು ಕಾಯಕದಿಂದ ಗಳಿಸಿದ ಸಂಪತ್ತನ್ನು ದಾಂಪತ್ಯ ಜೀವನಕ್ಕಾಗಿ ಮನೆತನದ ಏಳಿಗೆಗಾಗಿ ಅಲ್ಲದೆ
ಗುರು ಲಿಂಗ ಲಿಂಗ ಜಂಗಮರ ಜಂಗಮರ ಸೇವೆಗಾಗಿ ಸೇವೆಗಾಗಿ ಬಳಸುತ್ತೇವೆ. ಬಳಸುತ್ತೇವೆ. ಸತಿಪತಿಗಳು ಒಂದಾದ ಭಕ್ತಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಹಿತವಾಗಿಪ್ಪುದು ಶಿವಂಗೆ ಎನ್ನುವ ಶರಣರ ಶರಣರ ನುಡಿಯಂತೆ ನುಡಿಯಂತೆ ಬಾಳುತ್ತೇವೆ ಬಾಳುತ್ತೇವೆ ಎಂದು ಈ ಮೂಲಕ ತಮ್ಮೆದುರಿಗೆ ನಮ್ಮ ಮನಸ್ಸಾಕ್ಷಿಯಾಗಿ ನಮ್ಮ ಮನಸ್ಸಾಕ್ಷಿಯಾಗಿ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ. ಸ್ವೀಕರಿಸುತ್ತಿದ್ದೇವೆ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಒಂದೇ ನಿಮಿಷ. ಈಗ ಪರಸ್ಪರವಾಗಿ ಹೂವಿನ ಮಾಲೆಯನ್ನ ಮೊದಲಿಗೆ ಭಕ್ತಿಶ್ರೀ ಅವರು ಮಹೇಶ್ ಅವರಿಗೆ ಭಕ್ತಿ ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಮಹೇಶ್ ಅವರು ಭಕ್ತಿಶ್ರೀ ಅವರಿಗೆ ಹಾಕ್ರಿ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಈಗ ಕೂತ್ಕೋರಿ ಇಬ್ರು. ಈಗ ಶಟಸ್ಥಲದ ಸಂಕೇತವಾಗಿ 6 ಜನ ತಾಯಂದಿರು ಆರ್ತಿಗೆ ಸಿದ್ಧತೆ ಮಾಡಿಕೊಳ್ಬೇಕು. ಆರ್ತಿ ಗೀತೆಯನ್ನ ನಮ್ಮ ಮಹಾರಾಷ್ಟ್ರ ಬಸವ ಪರಿಷತ್ನ ಸಂಚಾಲಕರು, ಸಾಹಿತಿಗಳು, ಚಿಂತಕರಾಗಿರ್ತಕ್ಕಂಥ ರಾಜು ಜುಬ್ರಿ ಅವರು ಹಾಗೂ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂಥ ನವಲಿಂಗ್ ಪಾಟೀಲ್ ಅವರಿಂದ ನಾವು ನೀವೆಲ್ಲ ಕಿವಿಯಾಗೋಣ. ಈಗ ತಾವೆಲ್ಲರೂ ಆಶೀರ್ವದಿಸಲಿಕ್ಕೆ ಬಂದಿದ್ರಿ. ನಾನು ಹೇಳಿದ ಹಾಗೆ ತಾವೆಲ್ಲರೂ ಶುಭ ಹಾರೈಕೆ ಹೇಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾರಿಗೆ ಮಾತಾಡ್ತಕ್ಕಂಥ ಶಕ್ತಿ ಅದ ಅವ್ರಷ್ಟೇ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ದಂಪತಿಗಳೇ, ಶರಣ ದಂಪತಿಗಳೇ, ನೀವಿಂದು ನೀವಿಂದು ದಾಂಪತ್ಯ ಜೀವನವನ್ನು ಸ್ವೀಕರಿಸಿ ಜೀವನ ಸಂಗಾತಿಗಳಾಗಿದ್ದೀರಿ. ಜೀವನ ಸಂಗಾತಿಗಳಾಗಿದ್ದೀರಿ. ನಿಮ್ಮ ಮೇಲೆ ಪರಮಾತ್ಮನ ಕೃಪೆ ಸದಾ ಇದ್ದು ಗುರು ಬಸವಣ್ಣನವರ ಆಶೀರ್ವಾದದಿಂದ ಆಯುಷ್ಯ ಆರೋಗ್ಯ ಭಾಗ್ಯ ಸಂತಾನ ಸಮೃದ್ಧಿ ಸಂತೃಪ್ತಿ ಸಂಪತ್ತು ದೊರೆಯಲೆಂದು ಶುಭ ಹಾರೈಸುತ್ತಿದ್ದೇವೆ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಈಗ ಆರ್ತಿ ಗೀತೆಯನ್ನ ಸಾದರಪಡಿಸ. ಶುಭವಾಗಲಿ 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 ನವ ದಂಪತಿಗಳಿಗೆ. ಶುಭವಾಗಲಿ ನವ ದಂಪತಿಗಳಿಗೆ. ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ವಿಶ್ವಗುರು ಬಸವ ರಕ್ಷೆ ಸದಾ ಇರಲಿ ನಿಮಗೆ. ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ. ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ. ಸತ್ಯ ಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ. ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಭಕ್ತಿಯ ದಾಸೋಹ ಬೆಳಕಾಗಲಿ ಬಾಳಿಗೆ. ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಅಷ್ಟಾವರಣದ ಅರಿವು ಪಂಚಾಚಾರರಾಚಾರ. ಅಷ್ಟಾವರಣದ ಅರಿವು ಪಂಚಚಾರದಾಚಾರ. ಶಟಸ್ಥಲದ ಪೂರ್ಣ ಜ್ಞಾನ ಮರೆದಿರದೆ ಎಂದೆಂದು. ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ. ಧರ್ಮಗುರು ಬಸವರಿಗೆ ಹಡೆದ ತಂದೆ ತಾಯಿಗಳಿಗೆ. ನೆರೆದ ಭಕ್ತ ಜನರಿಗೆಲ್ಲ ಮೆಚ್ಚಾಗಿ ಬಾಳಿರಿ. ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಇದು ನಿಮಗೆ ಆರುತಿ, ಇದು ನಿಮಗೆ ಕೀರುತಿ.
ಇದು ನಿಮಗೆ ಆರತಿ, ಇದು ನಿಮಗೆ ಕೀರುತಿ. ಹೃದಯ ಪ್ರೇಮದಾರತಿ ಶುಭದಾರತಿ. ಶುಭವಾಗಲಿ ಶುಭವಾಗಲಿ ನವ ದಂಪತಿಗಳಿಗೆ. ಶುಭವಾಗಲಿ ಶುಭವಾಗಲಿ. ಶುಭವಾಗಲಿ ಶುಭವಾಗಲಿ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ದೈವಾಗಲಿ. ಈಗ ಆರತಿ ಮಾಡಿದ ತಾಯಂದಿರು ಸ್ವಲ್ಪ ಸೈಡ್ ಹೋಗ್ಬೇಕು. ಈಗ ಆರತಿ ಮುಗೀತು, ಅಲ್ಲೇ ಸೈಡ್ಗೆ ಇಟ್ಬಿಡ್ರಿ. ಆರತಿ ಆಯ್ತು, ಈಗ ಮುಂದೆ ಬರ್ರಿ. ಈಗ ಈ ಒಂದು ಕಲ್ಯಾಣ ಮಹೋತ್ಸವದ ನಿಮಿತ್ತ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬರೆದಿರ್ತಕ್ಕಂಥ ಬಸವ ವಚನಾರ್ಥ ಅಂದರೆ ವಿಶ್ವಗುರು ಬಸವಣ್ಣನವರ 51 ವಚನಗಳಿಗೆ ಪೂಜ್ಯರು ಭಾವಾರ್ಥವನ್ನ ಬರೆದಿದ್ದಾರೆ. ಸಮಾರಂಭದ ಉದ್ಘಾಟಕರು ಮಾನ್ಯ ಸಚಿವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆಗೆ ಆಗಬಹುದು. ಗ್ರಂಥ ಲೋಕಾರ್ಪಣೆ ಪ್ರಕಾಶ್ ಖಂಡ್ರೆಯವರು, ಮಾಜಿ ಶಾಸಕರು ಬಾಲ್ಕಿಯವರು. ಈಗ ನೇರವಾಗಿ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ. ಸನ್ಮಾನ್ ಶ್ರೀ ಡಿ.ಕೆ. ಸಿದ್ದರಾಮಣ್ಣಾಜಿ ಅವರು ಇವತ್ತ ಈ ಗ್ರಂಥದ ಲೋಕಾರ್ಪಣೆ ಮಾಡಬೇಕು. ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನೇಮಂತ ಬಾಲ್ಕಿಯವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ. ಈಗ ಲೋಕಾರ್ಪಣೆ ಮಾಡಿದ್ದಾರೆ ಗ್ರಂಥದ ಲೋಕಾರ್ಪಣೆ. ಈಗ ಇವತ್ತ ಪೂಜ್ಯರ ಸನ್ನಿಧಾನದಲ್ಲಿ ಬಹಳ ಭಕ್ತಿಯಿಂದ ಇವತ್ತು ವಿಶೇಷ ದಿನ ಕೂಡ ಇವತ್ತಿದೆ. ಈಗಾಗಲೇ ಬಸವ ವಚನಾರ್ಥ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಂಪಾದನೆಯಲ್ಲಿ ಈಗ ಈ ಗ್ರಂಥದ ಲೋಕಾರ್ಪಣೆ ಆಯಿತು. ಈಗಾಗಲೇ ಲೋಕಾರ್ಪಣೆ ಮಾಡಿರುವ ಡಿ.ಕೆ. ಸಿದ್ದರಾಮ ಅವರು, ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಪತ್ತಿನ ಸಹಕಾರ ನಿಯಮಿತ ಬಾಲ್ಕಿಯವರು ಮತ್ತು ಈಗ ಪೂಜ್ಯರಿಗೆ ಸ್ವಾಗತ ಮತ್ತು ಸತ್ಕಾರ ಶ್ರೀ ಗಣಪತಿ ಬಾವಗೆ ಸರ್ ಪರಿವಾರ ಪೂಜ್ಯರಿಗೆ ಸ್ವಾಗತ ಜೊತೆಗೆ ಗೌರವದ ಸತ್ಕಾರ ಈಗ ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಈ ಒಂದು ಕಲ್ಯಾಣ ಮಹೋತ್ಸವದ ದಿವ್ಯ ಪಾವನ ಸನ್ನಿಧಾನವನ್ನು ದಯಪಾಲಿಸಿರುವ ಮಾತೃ ಹೃದಯಗಳು ಪರಮ ಪೂಜ್ಯ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳವರಿಗೆ ಭಾಗ್ಯ ಪರಿವಾರದ ವತಿಯಿಂದ ಜೊತೆಗೆ ಇವತ್ತು ಪಾಟೀಲ್ ಪರಿವಾರದ ವತಿಯಿಂದ ಭಕ್ತಿಯ ಸ್ವಾಗತವನ್ನ ಬಯಸುತ್ತಾ ಪೂಜ್ಯರಿಗೆ ಭಕ್ತಿಯ ಗೌರವಾರ್ಪಣೆ ನೆರವೇರ್ತಾ ಇದೆ. ಪೂಜ್ಯ ಗುರುಬಸವ ಪಟ್ಟದೇವರಿಗೆ ಭಕ್ತಿಯ ಸ್ವಾಗತ ಮತ್ತು ಗೌರವಾರ್ಪಣೆ ಭಾಗ್ಯ ಪರಿವಾರ ಮತ್ತು ಪಾಟೀಲ್ ಪರಿವಾರ. ಕಲ್ಯಾಣ ಮಹೋತ್ಸವದ ದಿವ್ಯ ನೇತೃತ್ವವನ್ನ ದಯಪಾಲಿಸಿರುವ ಪರಮ ಪೂಜ್ಯ ಹಿರಿಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಪ್ಪಗಳವರಿಗೆ ಇದೀಗ ಗಣಪತಿ ಭಾಗಿಯವರಿಂದ ಗೌರವ. ಪೂಜ್ಯ ಮಹಾಲಿಂಗ ಮಹಾಸ್ವಾಮೀಜಿಯವರು ಅವರು ಕೂಡ ಈಗ ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು. ಈಗ ಶಿವಾನಂದ ಮಹಾಸ್ವಾಮೀಜಿಯವರಿಗೆ ಸಂಚಾಲಕರು ಹನುಮ ಮಂಟಪ ಬಸವ ಕಲ್ಯಾಣದ ಪೂಜ್ಯರಿಗೆ ಗೌರವದ ಸತ್ಕಾರ. ಹಲೋ, ಚೂರು ಸೌಂಡ್ ಕೊಡಪ್ಪಿ. ಹಲೋ. ಜೊತೆಗೆ ಹಲೋ ವೇದಿಕೆ ಮೇಲೆ ಆಸೀನರಾಗಿರುವ ರಾಜಯೋಗಿನಿ ಬ್ರಹ್ಮಕುಮಾರಿ ರಾಧಾ ದೀದಿ ಅವರಿಗೂ ಇದೀಗ ವೇದಿಕೆ ಮೇಲೆ ಗೌರವಾರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ. ಈಗ ಶಿವಾನಂದ ಮಹಾಸ್ವಾಮೀಜಿ ಅವರಿಗೆ ಸಂಚಾಲಕರು ಹನುಮ ಮಂಟಪ ಬಸವ ಕಲ್ಯಾಣದ ಶಿವಾನಂದ ಮಹಾಸ್ವಾಮೀಜಿ ಅವರಿಗೆ ಈಗ ರಾಧಾ ಬೈಂಜಿ ಅವರು, ರಾಧಿಕಾ ಬೈಂಜಿ ಅವರಿಗೆ ಈ ಕಡೆ ಶಿವಬಸವ ಸ್ವಾಮಿಗಳು ಮತ್ತು ಪ್ರಭುಲಿಂಗ ಮಹಾಸ್ವಾಮಿಗಳಿಗೆ ಈಗ ರಾಧಾ ಬೈಂಜಿ ಅವರಿಗೆ ಸತ್ಕಾರ ಆಗ್ತಾ ಇದೆ. ಈಗ
ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮೀಜಿಯವರಿಗೂ ಮತ್ತು ಶಿವಬಸವ ಗುರುಗಳಿಗೆ ಗೌರವದ ಸತ್ಕಾರ ಗಣಪತಿ ಭಾಗ್ಯವರು. ಈಗ ಪಾಟೀಲ್ ಪರಿವಾರದವರು ಕೂಡ ಗುರುಗಳಿಗೆ ಸನ್ಮಾನ ಮಾಡಲಿಕ್ಕೆ ಅವರು ವೇದಿಕೆ ಮುಂಭಾಗ ಬರಬೇಕು. ನವಲಾಸ್ಪುರದ ಪಾಟೀಲ್ ಪರಿವಾರ ಶ್ರೀಮತಿ ಶರಣಿ ಶಿವಲೀಲಾ ಶಿವಕುಮಾರ್ ಪಾಟೀಲ್, ನವಲಾಸ್ಪುರ್, ಗುಮ್ಮಿ ಕಾಲನಿ, ಬೀದರ್. ಈಗ ಪಾಟೀಲ್ ಪರಿವಾರದವರು ಕೂಡ ಪೂಜ್ಯ ಈಗ ಶಿವಬಸವ ದೇವರವರಿಗೆ ಗಣಪತಿ ಭಾಗ್ಯ ಸರ್ ಪರಿವಾರ ಸನ್ಮಾನ ಸತ್ಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಈ ಒಂದು ಬಸವ ವಚನಾರ್ಥ ಗ್ರಂಥ ಬಿಡುಗಡೆಯನ್ನ ಮಾಡಿರ್ತಕ್ಕಂಥವರು, ಅದೇ ರೀತಿ ನಮ್ಮ ಚನ್ನಬಸವ ಪಟ್ಟದೇವರ ಬ್ಯಾಂಕ್ನ ಅಧ್ಯಕ್ಷರಾದ DK ಸಿದ್ದರಾಮ್ ಸರ್ ಅವರಿಗೂ, ಜೊತೆಗೆ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ನಮ್ಮ ರಾಜಶೇಖರ ಸ್ಟೂರೆ ಸರ್ ಅವರಿಗೂ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಶಶಿಧರ್ ಕೋಸಂಬೆ ಸರ್ ಅವರಿಗೂ, ಜೊತೆಗೆ ಮಧ್ಯದಲ್ಲಿ ಪಾಟೀಲ್ ಪರಿವಾರದ ವತಿಯಿಂದ ಪೂಜ್ಯರಿಗೆ ಇದೀಗ ಗೌರವದ ಸನ್ಮಾನವನ್ನು ನೆರವೇರ್ತಾ ಇದೆ. ಈಗ ನವಲಾಸ್ಪುರದವರು ನವಲಾಸ್ಪುರದ ಪಾಟೀಲ್ ಪರಿವಾರ ಶಿವಕುಮಾರ್ ಸರ್ ಅವರು ಪೂಜ್ಯರಿಗೆ ಸತ್ಕಾರ ಮಾಡ್ತಾರೆ. ಈಗ DK ಸಿದ್ದರಾಮಜಿ ಅವರಿಗೆ ಅಧ್ಯಕ್ಷರಿಗೆ ಸನ್ಮಾನ ಮಾಡ್ತಾರೆ. ಆಮೇಲೆ ಸನ್ಮಾನ್ ಶ್ರೀ ಶಶಿಧರ್ ಕೋಸಂಬಿ ಅವರು ಅಧ್ಯಕ್ಷರು, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬ್ಯಾಂಗ್ಳೂರು, ಅವರಿಗೆ ಸಹಿತ ಗೌರವದ ಸ್ವಾಗತ ಮತ್ತು ಸತ್ಕಾರ ಆಗ್ತಾ ಇದೆ. ಜಯರಾಜ್ ಖಂಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಮತ್ತು ಸತ್ಕಾರ. ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ನಮ್ಮ ರಾಜಶೇಖರ ಸ್ಟೂರೆ ಅವರಿಗೂ, ಜೊತೆಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕ್ರಿಯಾಶೀಲ ಅಧ್ಯಕ್ಷರಾಗಿ ಇವತ್ತು ಅತ್ಯುನ್ನತ ಸೇವೆಯನ್ನು ಮಾಡತಕ್ಕಂಥ ಶಶಿಧರ್ ಕೋಸಂಬೆ ಸರ್ ಅವರಿಗೂ ಈ ಸಂದರ್ಭದಲ್ಲಿ ಭಾಗ್ಯ ಪರಿವಾರದ ವತಿಯಿಂದ ಗೌರವದ ಸನ್ಮಾನ ನೆರವೇರ್ತಾ ಇದೆ. ಪಾಟೀಲ್ ಪರಿವಾರದ ವತಿಯಿಂದ ಈಗ ಶಿವಕುಮಾರ್ ಪಾಟೀಲ್ ಅವರು ಪೂಜ್ಯ ಗುರುಬಸವ ಪಟ್ಟದೇವರಿಗೆ ಸನ್ಮಾನ ಸತ್ಕಾರ ಮಾಡ್ತಾ ಇದ್ದಾರೆ. ನವಲಾಸ್ಪುರದ ಪಾಟೀಲ್ ಪರಿವಾರ ಕೂಡ ಗುರುಗಳಿಗೆ ಸನ್ಮಾನ ಸತ್ಕಾರ ಮಾಡಿದಾಯ್ತು. ಈಗ ಶಶಿಧರ್ ಕೋಸಂಬಿ ಅವರಿಗೆ ಗಣಪತಿ ಭಾಗ್ಯ ಪರಿವಾರ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಗ್ರಂಥ ಲೋಕಾರ್ಪಣೆ ಮಾಡಿರುವ ನಮ್ಮ ಚನ್ನಬಸವ ಪಟ್ಟದೇವರು ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ ಶ್ರೀ DK ಸಿದ್ದರಾಮಣ್ಣಜಿಯವರು ಎರಡು ಶುಭ ಹಾರೈಕೆಯ ನುಡಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಈ ಎಲ್ಲ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ, ಇಡೀ ನಾಡು ಮೆಚ್ಚುವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಿರ್ತಕ್ಕಂಥ, ನಾಡಿನ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ಬಾಲ್ಕಿ ಹಿರೇಮಠವನ್ನು ಅತ್ಯುನ್ನತ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರ, ಪೂಜ್ಯ ಬಹನ್ಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು, ತಾಯಂದ್ರೆ, ನಿಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಗಣಪತಿ ಭಾಗ್ಯ ಅವರು ನಾವು ಕಳೆದ 25 ವರ್ಷದಿಂದ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ಬಾಲ್ಕಿ ಅಪ್ಪಾಜಿಯವರ ಒಂದು ಆದೇಶದಂತೆ, ಅಪ್ಪಾಜಿಯವರ ಆದೇಶ ಏನಿರ್ತದೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತಕ್ಕಂಥದ್ದೇ DK ಸಿದ್ದರಾಮ್ ಮತ್ತು ಗಣಪತಿ ಭಾಗ್ಯ ಅವರ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತಿನ ತನ ನಾವು ನಡ್ಕೊಂಡು ಬಂದಿದ್ದೇವೆ. ಇವತ್ತ ಅವರ ಮಗಳ ಒಂದು ಮದುವೆ, ನಾವು ನಮ್ಮದೇ ಕುಟುಂಬದ ಒಂದು ಮದುವೆ ಅಂತೇಳಿ ತಿಳ್ಕೊಂಡು ನಾವು ನಮ್ಮ ಧರ್ಮಪತ್ನಿ ಎಲ್ಲ ಇದರಲ್ಲಿ ಪಾಲ್ಗೊಂಡಿದ್ದೇವೆ. ಇಂಥ ಒಂದು ಸುಂದರ ಸಂದರ್ಭದಲ್ಲಿ ಅಪ್ಪಾಜಿಯವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆ, ಇದು ಬಹಳ ನೀವೆಲ್ಲರೂ ನೆನ್ಪಿಡ್ತಕ್ಕಂಥ ವಿಷಯ ಅದ. ಇವತ್ತು ನಾವೆಲ್ಲರೂ ಅದ್ದೂರಿ ಸಮಾರಂಭ ಮಾಡಬೇಕು, ಸಭೆ ಮಾಡಬೇಕು, ಮದುವೆಗಳು ಮಾಡಬೇಕು, ಇವೆಲ್ಲ ನಮ್ಮ ತಲೆಯಲ್ಲಿರ್ತಾವೆ. ಅದ್ರ ನೆನಪಿರ್ತಕ್ಕಂಥ ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಬಾಲ್ಕಿ ಮಠ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಪೂಜ್ಯ ಅಪ್ಪಾಜಿಯವರ ಒಂದು ಮಾರ್ಗದರ್ಶನ ಮೇರೆಗೆ ಗಣಪತಿ ಭಾಗ್ಯ ಅವರು ಇವತ್ತು ಒಂದು ಗ್ರಂಥವನ್ನು ಲೋಕಾರ್ಪಣೆ ಮಾಡಿರುವುದು. ಅದು ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಇವತ್ತು ನನಗೂ 2 ಮಹಿಳೆಯರೇ ಇದ್ದಾರೆ ಇವತ್ತು. ಹಾಗಾಗಿ
ನನ್ನ ಎರಡೂ ಮಕ್ಕಳು ಪರವಾಗಿ ನಿಮ್ಮೆಲ್ಲರ ಪರವಾಗಿ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ಇವತ್ತಿನ ಸಮಾರಂಭಕ್ಕೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಡಿ.ಕೆ. ಸಿದ್ದರಾಮ್ ಸರ್ ಅವರಿಗೆ ಪಾಟೀಲ್ ಪರಿವಾರದ ವತಿಯಿಂದ ಭಕ್ತರಾಜ್ ಪಾಟೀಲ್ ಅವರು ಸನ್ಮಾನವನ್ನು ಪೂಜ್ಯ ಗುರುಬಸವ ಪಟ್ಟದೇವರು. ಇದೇ ಸಂದರ್ಭದಲ್ಲಿ ತಾಯಿಯವರಾಗಿರ್ತಕ್ಕಂಥ ನಮ್ಮ ಭಕ್ತಿಶ್ರೀ ಅವರ ಅಜ್ಜಿ ಈರಮ್ಮ ಘಾಳೆಯವರು ಅವ್ರು ಬಂದು ಇಲ್ಲಿ ಗೌರವವನ್ನು ಸ್ವೀಕರಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೂ, ಶಿವಬಸವ ಮಹಾಸ್ವಾಮಿಗಳವರಿಗೂ, ಪ್ರಭುಲಿಂಗ ಮಹಾಸ್ವಾಮಿಗಳವರಿಗೂ, ಬೈನ್ಜಿಯವರಿಗೂ ಹಾಗೂ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಡಿ.ಕೆ. ಸಿದ್ದರಾಮಣ್ಣನವರಿಗೂ ಹಾಗೂ ಹಿರಿಯರಾದ ರಾಜಶೇಖರ್ ಅಷ್ಟೂರಿ ಅವರಿಗೂ, ಶಶಿಧರ್ ಕೋಸಂಬಿ ಅವರಿಗೂ, ಜಯರಾಜ್ ಖಂಡ್ರೆ ಅಣ್ಣನವರಿಗೂ, ಸುಧೀರ್ ನಾಯಕ್ ಅವರಿಗೂ, ನಮ್ಮ ಸುಧೀರ್ ಕಾಡೋದೆ ಅವರಿಗೂ ಹಾಗೂ ಪ್ರಕಾಶ್ ಟೊಣ್ಣೆ ಅಣ್ಣನವರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಮಲ್ ನಗರ್, ಭಾಲ್ಕಿ, ಅವರದೆಲ್ಲ ಕಡೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ದಾಂಪತ್ಯ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಹಣ, ಸಂಪತ್ತು, ಐಶ್ವರ್ಯ ಅದಕ್ಕಿಂತನೂ ಒಂದು ಬೆಲೆ ಕಟ್ಟಲ್ದು ಏನಾದರೂ ಇದ್ದರೆ ಅದು ನಂಬಿಕೆ, ಪ್ರೀತಿ, ವಿಶ್ವಾಸ. ಅದು ಯಾರ ಮನೆತನದಲ್ಲಿ ಇರುತ್ತದೋ ಆ ಮನೆ ಅದು ಮಹಾಮನೆ ಆಗ್ತದೆ, ಅದು ಸ್ವರ್ಗ ಕೈಲಾಸ ಆಗ್ತದೆ. ಅದಕ್ಕೆ ವಿಶೇಷ ಅಂದರೆ ಒಬ್ಬರ ಮನಸ್ಸು ಒಬ್ಬರು ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು. ಈಗಾಗಲೇ ಅಪ್ಪವರು ನಮ್ಮ ಭಕ್ತಿಶ್ರೀಗೆ ಹಾಗೂ ನಮ್ಮ ಮಹೇಶ್ ಅವರಿಗೆ ಇಬ್ಬರಿಗೂ ಅಪ್ಪವ್ರು ಹೇಳಿದ್ರು, ನಾ ಅಂಬದು ಬರಬಾರ್ದು ಅಂತಕ್ಕಂಥದ್ದು. ಅದು ಒಂದು ಇರಲಿಲ್ಲ ಅಂತಂದ್ರೆ ಅದು ಸದಾ ಯಾವಾಗಲೂ ಅದು ಪ್ರಗತಿಯಲ್ಲಿ ಇರುತ್ತದೆ. ಇದು ನಿಜಕ್ಕೂ ಈ ದಾಂಪತ್ಯ ಜೀವನದಲ್ಲಿ ಒಂದು ಒಬ್ಬರ ಮನಸ್ಸು ಒಬ್ಬರು ಅರ್ಥ ಮಾಡ್ಕೊಂಡು ನಡೆದಾಗ ಆ ಮನೆಯೇ ಒಂದು ರೀತಿ ಸ್ವರ್ಗ ಆಗ್ತದೆ. ಎರಡೂ ಪರಿವಾರದವ್ರು ಒಳ್ಳೆ ಸಂಸ್ಕಾರವಂತ ಪಡೆದಂಥ ಇಬ್ಬರು ಇದ್ದಾರೆ. ಹೀಗಾಗಿ ಅವ್ರ ಮನೆ ಅದನ್ನು ಹೆಚ್ಚಿನ ರೀತಿಯಿಂದ ಪ್ರಗತಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ, ಅದರ ಜೊತೆ ಇಲ್ಲಿ ವಿಶೇಷವಾಗಿ ಅನೇಕರು ಧರ್ಮಗುರುಗಳು ಅವ್ರದೇ ಆದಂಥ ತತ್ವಗಳು, ಅವ್ರದೇ ಆದಂಥ ಸಿದ್ಧಾಂತಗಳನ್ನು ಕೊಟ್ಟರು. ಅವರು ಅನೇಕ ಧರ್ಮದ ಗುರುಗಳು ನಿಮಗೆ ಸತ್ಯ ದರ್ಶನ ಆಗಬೇಕಾದ್ರ, ಭಗವಂತ ಸಾಕ್ಷಾತ್ಕಾರ ಆಗಬೇಕಾದ್ರ ನೀವು ಮನೆ ಬಿಡ್ರಿ, ನಿಮ್ಮ ಮಕ್ಕಳು ಬಿಡ್ರಿ, ಗುಡ್ಡದ ಮ್ಯಾಗ ಬೆಟ್ಟದ ಮ್ಯಾಗ ಕುಂತು ತಪಸ್ಸು ಮಾಡಿದಾಗ ನಿಮಗೆ ಅದು ಭಗವಂತ ಸಾಕ್ಷಾತ್ಕಾರ ಆಗ್ತಾರಂತ ಅನೇಕ ಧರ್ಮಗುರುಗಳು ಹೇಳ್ಯಾರ. ಜಗತ್ತಿನ ಇತಿಹಾಸದಲ್ಲಿ ಸಂಸಾರದಲ್ಲಿ ಇದ್ದು ಸತ್ಯದ ದರ್ಶನ ಮಾಡಿಸಿ ತೋರಿಸಿದ ಕೀರ್ತಿ ಅದು ಬಸವಾದಿ ಶರಣರಿಗೆ ಸಲ್ತದೆ. ಆ ಹಿನ್ನೆಲೆ ಇಟ್ಕೊಂಡೆ ಇವತ್ತು ಎರಡೂ ಮನೆತನಗಳು ಒಂದಾಗಿವೆ. ಈ ದಾಂಪತ್ಯ ಜೀವನ ಅತ್ಯಂತ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ಗಣಪತಿ ಬಾವ್ಗೆ ಸರ್ ಅವರು ನಮ್ದೇನು ಸಣ್ಣ ಒಂದು ಇದರಲ್ಲಿ ಇದ್ದಂಥ ಚನ್ನಬಸವೇಶ್ವರ ಗುರುಕುಲ್ ಅವರದಿಂದ ನೇರವಾಗಿ ಅವರು ಡಿಗ್ರಿ ಮುಗಿದ ತಕ್ಷಣ ಅಪೂರ್ವಲ್ಲಿ ಬಂದು ಅಪ್ಪೋರು ಅವರಿಗೆ ಲೆಕ್ಕಾಧಿಕಾರಿ ಅಂತಿ ಅವರಿಗೆ ಹುದ್ದೆಯನ್ನು ಕೊಟ್ಟು ಗುರುಕುಲದಲ್ಲಿ ಒಳ್ಳೆ ರೀತಿಯಿಂದ ಮಾಡಿ, ಮತ್ತೆ ಅಪ್ಪೋರ್ದು ಉದ್ದೇಶ ಒಂದು ಬ್ಯಾಂಕು ತೆಗಿಬೇಕು,
ಆ ಬ್ಯಾಂಕ್ ಯಾರ ಸಲುವಾಗಿ ತೆಗಿಬೇಕಂದ್ರೆ ಬಡವರ ಸಲುವಾಗಿ. ಆ ಸಣ್ಣ ಪುಟ್ಟ ಒಂದು ಮನೆತನಗಳು ಏನು ತರಕಾರಿ ಮಾರಾಟ ಮಾಡೋರು ಇರ್ಬೋದು, ಒಂದು ಏನೋ ಒಂದು ಸಣ್ಣ ಸಣ್ಣ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಕಣ್ಣೀರು ಒರೆಸ್ತಕ್ಕಂಥದ್ದು ಆಗಬೇಕು. ಆ ಬ್ಯಾಂಕ್ ಮೂಲಕ ಜನರಿಗೆ ಒಂದು ಆರ್ಥಿಕತೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬ್ಯಾಂಕನ್ನು ಪ್ರಾರಂಭ ಮಾಡಿದ್ರು. ಮೊಟ್ಟ ಮೊದಲು ಬ್ಯಾಂಕ್ ಆರಂಭ ಮಾಡಿದಾಗ ಬೌಗೆ ಸರ್ರಿಗೆ ಜವಾಬ್ದಾರಿ ಕೊಟ್ಟಿದ ಮೇಲೆ ಬೌಗೆ ಸರ್ ಅದನ್ನು ಭಾಳ ನಿಷ್ಠೆ, ಶ್ರದ್ಧೆ, ಭಕ್ತಿ ಇಟ್ಟುಕೊಂಡು ಇವತ್ತು ಮಾಡಿದ್ದ ಪ್ರತಿಫಲನೇ ಇವತ್ತು ಇಷ್ಟೊಂದು ಬ್ರ್ಯಾಂಚ್ಗಳು ಆಗಲಿಕ್ಕೆ ಬೌಗೆ ಸರ್ ಅವ್ರ ದೊಡ್ಡ ಪಾತ್ರ ಇದೆ. ಅಂತ ಬೌಗೆ ಸರ್ ಅವರು ಇಡೀ ಅವ್ರ ಟೀಮ್, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸಿದ್ದರಾಮಣ್ಣವ್ರು ಇರ್ಬೋದು, ರಾಜಶೇಖರ್ ಅಷ್ಟ್ರಿಯವ್ರು ಇರ್ಬೋದು, ಜಯರಾಜ್ ಖಂಡ್ರೆಯವ್ರು ಇರ್ಬೋದು, ಎಲ್ಲ ಸದಸ್ಯರು ನಿಸ್ವಾರ್ಥದಿಂದ ಮಾಡಿದ ಫಲನೇ ಈ ಬ್ಯಾಂಕ್ ಶಾಖೆಗಳು ಹೆಚ್ಚಿಸ್ತಾ ಇವೆ. ಇದನ್ನು ಅಪ್ಪೋರು ಯಾವಾಗಲೂ ಹೇಳ್ತಾರೆ, ಬಸವ ಸಿದ್ಧಾಂತ ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ. ಇದು ಬಡವ ಜನರಿಗೆ ಇದನ್ನು ಬ್ಯಾಂಕು ಸಹಕಾರಿ ಆಗಬೇಕು ಅಂತಕ್ಕಂಥದ್ದು. ಅದನ್ನು ಯಶಸ್ವಿ ಹಿಂದೆ ಅನೇಕರದ್ದು ಇದರಲ್ಲಿ ಕೊಡುಗೆ ಇದೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ, ವಿಶೇಷವಾಗಿ ಭಕ್ತಿಶ್ರೀ ಗುರುಕುಲದಲ್ಲಿ ಓದಿದವಳು, ಬಹಳ ಭಾವನಾತ್ಮಕ ಒಂದು ಆದರ್ಶ ವಿದ್ಯಾರ್ಥಿನಿ ಭಕ್ತಿಶ್ರೀ ಅವಳು ಯಾವಾಗಲೂ ನಾನು ಅನೇಕ ಸಂದರ್ಭದಲ್ಲಿ ಅವಳು ನೋಡಿದಾಗ ಒಂದು ಗುರುಕುಲದಲ್ಲಿ, ಸ್ಕೂಲು, ಕಾಲೇಜ್ದಲ್ಲಿ, ಮುಂದೆ ಅವಳು ಇಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಭಾಳ ಎಲ್ಲರ ಜೊತೆ ಒಂದು ರಾಯಲ್ ಆಗಿ ಎಲ್ಲರ ಜೊತೆ ಒಂದು ಪ್ರೇಮ, ಪ್ರೀತಿ, ಎಲ್ಲರ ಜೊತೆ ತಾಯಿ, ತಂದೆ, ಅಣ್ಣ ತಮ್ಮ ಭಾವನೆ ಇಟ್ಟುಕೊಂಡು ನಡೆದವಳು ಭಕ್ತಿಶ್ರೀ ಅವಳು. ಮುಂದೆ IIT ನಮ್ಮ ಮಹೇಶ್ ಅವರು ದೊರಕಿದ್ದು, ಆ ಮಹೇಶ್ವರಿಗೆ ಭಕ್ತಿಶ್ರೀ ಸಿಕ್ಕಿದ್ದು ಬಂಪರ್ ಲಾಟ್ರಿ ಸಿಕ್ಕಿ ನಂಗೆ. ಅಂಥ ಒಂದು ನಿಮ್ದು IIT ಇರ್ಬೋದು, ಆದ್ರೆ ಅದಕ್ಕಿಂತ ಆಕಿನ ಬಲ್ಲಿ ಅದಕ್ಕೆ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ನಮ್ಮ ಇವರು ಮಹೇಶ್ ಅವ್ರ ಮನೆತನೂ ಬಹಳ ಶ್ರೇಷ್ಠ ಮನೆತನ ಇದೆ. ಬೌಗೆ ಹಾಗೂ ಪಾಟೀಲ್ ಪರಿವಾರ ಎರಡೂ ಶ್ರೇಷ್ಠ ಮನೆತನಗಳಿವೆ. ಇದಕ್ಕೆಲ್ಲ ಮೂಲ ಅಪ್ಪೂರ ಆಶೀರ್ವಾದ. ಇನ್ನೊಂದು ಈ ರಮ್ಮ ಗಾಳೆ ತಾಯಿಯವರದ ಒಂದು ಒಳ್ಳೆ ಸಂಸ್ಕಾರನೇ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಏಪ್ರಿಲ್ ತಿಂಗಳಲ್ಲಿ ನಮ್ಮ ಗುರುಗಳ ಒಂದು ಕಡೆ ಬಸವಣ್ಣವ್ರ ಜಯಂತಿ, ಇನ್ನೊಂದು ವಚನ ಜಾತ್ರೆ, ನಮ್ಮ ಗುರುಗಳ ಸುವರ್ಣೋತ್ಸವ, ಮತ್ತು ಅಪ್ಪಗಳದು ಅಮೃತ ಮಹೋತ್ಸವ. ಅಪ್ಪವ್ರು ಯಾವುದೇ ಕಾರ್ಯಕ್ರಮಗಳು, ಹುಟ್ಟಹಬ್ಬ ಏನೂ ಅವ್ರು ಮಾಡ್ಕೊಂಡವ್ರಲ್ಲ. ಯಾರೇ ಬಂದರೂ ಅದು ಏನೂ ಬೇಡ, ಅದು ಮತ್ತೊಬ್ಬರಿಗೆ ಸಲ್ಲಿಸ್ಬೇಕಂತ ಅಪ್ಪವ್ರು ಮತ್ತೊಬ್ಬರಿಗೆ ಸಲ್ಲಿಸಿ, ನಾವೆಲ್ಲರೂ ಈಗಾದರೂ ಮಾಡ್ತೀವಿ ಅಂದಾಗ ಎಲ್ಲರೂ ಒತ್ತಾಯ ಮಾಡಿದಾಗ ಅಪ್ಪವ್ರು ಒಪ್ಕೊಂಡಿದ್ದಾರೆ. ಏಪ್ರಿಲ್ 1ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಇಲ್ಲಿ ಪ್ರವಚನ, ಪಾರಾಯಣ, ಯೋಗ, ರಾಷ್ಟ್ರಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳಿ ಇಲ್ಲೆಲ್ಲವೂ ನಡೀತದೆ. ತಾವೇನು ಇಲ್ಲೆಲ್ಲ ಬಂದಿರಿ, ನಮ್ಮವರಿದ್ರಿ, ವಿಶೇಷವಾಗಿ ಕಮಲ್ ನಗರ್ ಎಲ್ಲರೂ ನಮ್ಮವರಿದ್ರಿ. ನಿಮಗೆ ಇದೇ ಒಂದು ಆಮಂತ್ರಣ, ನೀವೆಲ್ಲರೂ ಏಪ್ರಿಲ್ 22ನೇ ತಾರೀಕು ಹೆಚ್ಚಿನ ಸಂಖ್ಯೆ ಬಂದು ಅವತ್ತಿನ ದಿನ ಇಲ್ಲಿ ಆಶೀರ್ವಾದ, ಪ್ರಸಾದ, ಗುರುಗಳ ಆಶೀರ್ವಚನವನ್ನು ನೀವೆಲ್ಲ ಕೇಳಬೇಕು. ಆ ಕಾರ್ಯಕ್ರಮಕ್ಕೆ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣ. ಇಲ್ಲಿವರೆಗೆ ದಂಪತಿಗಳಿಗೆ ಆಶೀರ್ವದಿಸಿ ತಮ್ಮನ್ನೆಲ್ಲರನ್ನ ಶುಭ ಹಾರೈಸಿರುವ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ನಮ್ಮ ವೇದಿಕೆ ಮೇಲೆ ಭಕ್ತರಾಜ್ ಪಾಟೀಲ್ ಅವರು, ಉಪನಿರ್ದೇಶಕರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಬೆಂಗಳೂರು ಅವರಿಗೆ ಮತ್ತು ರಾಜ್ಯ ಸರ್ಕಾರ ಕೂಡ ಮಾಡುವಂತಹ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಅವರಿಗೆ ಅನಿಲ್ ಕುಮಾರ್ ಪಾಟೀಲ್ ಮತ್ತು ಹನುಮಂತ ತುರ್ಪೆ ಅವರಿಂದ ವೇದಿಕೆ ಮೇಲೆ ಗೌರವ ನೆರವೇರ್ತಾರೆ. ಈಗ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಅವರಿಗೆ ಗೌರವದ ಆಶೀರ್ವಾದ ಕೂಡ ಆಗ್ತಾ ಇದೆ. ಮತ್ತು ಬೆಂಗಳೂರಿನ ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕರು ಜೊತೆಗೆ ಪೂಜ್ಯರು, ನಮ್ಮ ಪೂಜ್ಯ ಗುರುಗಳ ಆಶೀರ್ವಾದ
ಇವ್ರಿಗೆ ಆಗ್ತಾ ಇದೆ. ಭಕ್ತರಾಜ್ ಪಾಟೀಲ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮದುಮಕ್ಕಳ ಭೇಟಿಯನ್ನ ಬಯಸ್ತಾ ಇದ್ದೀರಿ. ಯಾಕೋ ಉದ್ದುದ್ದು ಭಾಷಣ ಮಾಡ್ಲತ್ರು ಅಂತ ನೀವೆಲ್ಲ ಗಾಬರಿ ಆಗಿರ್ಬೋದು. ನಾನೇನು ಹೆಚ್ಚು ಈಗಾಗಲೇ ಸ್ವಾಮಿ ನಮ್ಮ ಗುರುಬಸವ ಪಟ್ಟದೇವರು ಎಲ್ಲವನ್ನ ಭಾಳ ಚಂದ ಹೇಳಿದ್ದಾರೆ. ಈಗಾಗಲೇ ಮುಂಚೆ ನಾನು ತಾಳಿ ಕಟ್ಟಾಗೂ ಎಲ್ಲನೂ ಹೇಳಿದ್ದೆ. ಈಗ ಒಂದೇ ಮಹೇಶ್ ಅವರಿಗೆ ಭಕ್ತಿಶ್ರೀ ಅವರಿಗೆ ಹೇಳೋದಂದ್ರೆ ನಮ್ಮ ಸಂಸ್ಕಾರ ಮರಿಬಾರ್ದು, ಲಿಂಗ ಪೂಜೆ ಮರಿಬಾರ್ದು, ನಿತ್ಯ ವಚನಗಳನ್ನು ಓದೋದು ಮರಿಬಾರ್ದು. ಅದು ಇಟ್ಕೊಂಡು ನೀವು ಎಷ್ಟೇ ಬೆಳವಣಿಗೆ ಆದ್ರೂ ಅದು ಭದ್ರ ಬುನಾದಿ ಇದ್ದಂಗೆ. ಆ ಒಂದು ಸಂಸ್ಕಾರದೊಂದಿಗೆ ನಿಮ್ಮ ಜೀವನವನ್ನು ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳಿ, ಈಗಾಗಲೇ ಈ ಬಾವ್ಗೆ ಪರಿವಾರ ಸುಮಾರು ನಮ್ಮಲ್ಲಿ 99 ಈಗ 28 ವರ್ಷ ಅವ್ರು ಬಂದು ಇಲ್ಲಿ ಆಗ್ತಾಯಿದೆ. ನಮ್ಮ ಸಂಸ್ಥೆಯಲ್ಲಿ ಭಾಳ ಒಳ್ಳೆ ರೀತಿಯಿಂದ ಕಾರ್ಯ ಮಾಡಿದ್ರೆ ಹೆಂಗೆ ಬೆಳೀತದ ಬ್ಯಾಂಕ್ ಹೆಂಗೆ ಬೆಳೀತದ, ಅವ್ರು ಹೆಂಗೆ ಬೆಳೀತಾರ ಅನ್ನಲಿಕ್ಕೆ ಗಣಪತಿ ಬಾವ್ಗೆಯವರೇ ಉದಾಹರಣೆ ಅದಾರೆ ನಮ್ಮ ಎದುರು. ಇವತ್ತು ಒಂದು ಬ್ಯಾಂಕ್ ಹೋಗಿ 5 ಬ್ಯಾಂಕ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ದವ್ರು ಯಾವಾಗಾರ ಒಂದು ಬಂದು ಮೀಟಿಂಗ್ ಮಾಡ್ತೀವಿ ಅಷ್ಟೇ. ಆದರೆ ಅದನ್ನು ಕೀ ಪೋಸ್ಟ್ದಲ್ಲಿದ್ದು ನಡೆಸ್ಕೊಂಡು ಹೋಗೋದು ಭಾಳ ದೊಡ್ಡದು, ಭಾಳ ಅದು ದೊಡ್ಡ ಶಕ್ತಿ. ಅಂಥ ಒಳ್ಳೆ ರೀತಿಯಿಂದ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದು ಇವತ್ತು ಬಾಲ್ಕಿ ಅವ್ರ ಬೀದರ್ ಬ್ರಾಂಚ್ ಆಯಿತು, ಔರಾದ್ ಆಯಿತು, ಕಮ್ಮಲ್ ನಗರ್ ಆಯಿತು, ಈಗ ಮುಂದೆ ಹುಲಸೂರು ಬಸವ ಕಲ್ಯಾಣ ಉದ್ಘಾಟನೆ ಆಗೋದಿದೆ. ಇಂಥ ಅದಕ್ಕೆಲ್ಲ ಹಿಂದೆ ಪರಿಶ್ರಮ ಇರ್ತದೆ. ಹಿಂದದಲ್ಲಿ ಬೆಳವಣಿಗೆಯ ಇದು ಮಾಡೋರು ಬೇಕಾಗ್ತಾರೆ. ಡೆಡಿಕೇಟೆಡ್ ಆಗಿ ಸಮರ್ಪಣಾ ಭಾವದಿಂದ ಮಾಡೋರು ಬೇಕಾಗ್ತದೆ. ಅಂಥ ಸಮರ್ಪಣೆ ಭಾವದಿಂದ ಮಾಡಿದಾರಂತೆ ಅದ್ರ ಪುಣ್ಯನೇ IIT ಹುಡುಗ ನಮ್ಮ ಇವ್ರು ಸಿಕ್ಕಾರ, ಮಹೇಶ್ ಅವ್ರು ಸಿಕ್ಕಾರ ಅಂತ ಹೇಳಿಕ್ಕೆ ಭಾಳ ಖುಷಿ ಆಗ್ತದೆ. ಮತ್ತು ಈಗಾಗಲೇ ಗುರುಗಳು ಹೇಳಿದಂಗೆ ಮಹೇಶ್ ಅವ್ರಿಗೂ ಬಂಪರ್ ಡ್ರಾ ಸಿಕ್ಕದಂತ ಗುರುಗಳು ಹೇಳಿದ್ರು. ಅದಕ್ಕೆ ಈಗ ಇಬ್ಬರು ಹಾಲು ಜೇನಿನ ಹಂಗೆ ಅವ್ರು ಇರಬೇಕು ಅಂತ ಒಂದು ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಇಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ನಾನು ಶುಭವನ್ನು ಹಾರೈಸಿ ಈ ಒಂದು ಮದುವೆ ಸಮಾರಂಭದಲ್ಲಿ ಒಂದು ವಚನ ಪುಸ್ತಕವನ್ನು ಬಿಡುಗಡೆ ಮಾಡಿ ಆದರ್ಶರಾಗಿದ್ದಾರೆ. ಮದುವೆಗೆ ಎಷ್ಟೋ ಖರ್ಚು ಮಾಡ್ತೀರಿ ನೀವು. ನಿಮ್ಮ ಮದುವೆ ಸಮಾರಂಭದಿಂದ ಒಂದೊಂದು ವಚನ ಪುಸ್ತಕ ಪ್ರಕಟಿಸಿದರೆ ಅದೊಂದು ಆದರ್ಶ ಆಗ್ತದೆ, ಅನುಕರಣೀಯ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಈಗ ಪರಮ ಪೂಜ್ಯರಿಗೂ ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಬಾವ್ಗೆ ಪರಿವಾರ ಮತ್ತು ಪಾಟೀಲ್ ಪರಿವಾರದ ವತಿಯಿಂದ ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಪಾಟೀಲ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಇಂದಿನ ದಿವಸ ನನ್ನ ಮಗಳ ಒಂದು ಈ ಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಿರುವಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಗುರು ಬಸವ ಪಟ್ಟದೇವರು ಹಾಗೂ ವೇದಿಕೆ ಮೇಲೆ ಆಸಿರುವಂಥ ಎಲ್ಲ ಪೂಜ್ಯರಲ್ಲಿ ಹಾಗೂ ಎಲ್ಲ ಗುರು ಹಿರಿಯರಲ್ಲಿ, ನನ್ನ ಎಲ್ಲ ಆತ್ಮೀಯರ ಸೋದರ ಸೋದರಿಯರಿಗೆ ಹಾಗೂ ಬಂಧು ಬಳಗ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಪೂಜಾರಿ ನಡೆಸ್ಕೊಡ್ಬೇಕಾಗಿ ವಿನಂತಿ. ಎಲ್ಲರೂ ಪ್ರಸಾದ ಮಾಡಿ ವಧುವರರಿಗೆ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರೂ ವಧುವರರಿಗೆ ಆಶೀರ್ವದಿಸಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಂತ ಆತ್ಮೀಯವಾಗಿ ಎಲ್ಲರಲ್ಲಿ ಕೇಳ್ಕೊಂಡಿದ್ದಾರೆ. ಅವರಿಗೆ ಅನಂತ ಶರಣಾರ್ಥಿ. ಚನ್ನಬಸವ ಪಟ್ಟದೇವರು ಬ್ಯಾಂಕ್ನಲ್ಲಿ ಸೇವೆ ಮಾಡುತ್ತಾ ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರೆಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ತಾರಾಬಲ ಚಂದ್ರ
ಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ. ಜೈ ಗುರು ಬಸವೇಶ ಹರ ಹರ ಮಹಾದೇ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಬಾಜದೂರ್ ಬ್ಯಾಂಡ್ ಈಗ ಮುಂದೆ ಬರಬೇಕು. ಬ್ಯಾಂಡ್ ಅವರು ಬ್ಯಾಂಡ್ ಮಾಡಿಸ್ಬೇಕು. ಬ್ಯಾಂಡ್ ಸೆಟ್. ನಮ್ಮ ನಾಡಿನ ಸುಪ್ರಸಿದ್ಧ ಪಂಡಿತೋತ್ತಮರ ವಿನಾಯಕ್ ಪಂಡಿತ್ ನಾರಾಯಣ್ ಹಿರೇಕೊಳಚಿ ಮತ್ತು ನಮ್ಮ ಸುಭಶ್ರೀ ಸ್ವಾಮಿ ಗಡುಮಠ ಅವರು ಮತ್ತು ತಬಲಾದಲ್ಲಿ ತಬಲಾವಾದ ಚತುರರಾಗಿ ನಾಡು ಕಂಡಂತ ಒಬ್ಬ ದೊಡ್ಡ ತಬಲಾ ವಿದ್ವಾಂಸರು ನಮ್ಮ ಪಂಡಿತ ಹನುಮಂತ್ ಕೊಡಗಾನೂರು ಸರ್ವರ ಒಂದು ಸಾಥ್ನೊಂದಿಗೆ ಈಗ ಮುಂದಿನ ಕಾರ್ಯವನ್ನು ಸಾಗಬೇಕು. ಡಾಕ್ಟರ್ ಶಿವಸಾಯಿ ಗದಾಗ್ಮಠ ಅವರಿಂದ ಎಂ ಅವರು ಬೆಸಗೊಂಡರೆ ಈ ಅತ್ಯುತ್ತಮವಾದ ವಚನವನ್ನು ನಮ್ಮ ಸುಮಧುರ ಕಂಠದಿಂದ ಅವರಿಲ್ಲಿ ಪ್ರಸ್ತುತಪಡಿಸ್ತಾರೆ. ರಾಗೇಶ್ರೀ ಹಲೋ 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 ಈಗ ವಧುವರು ಕೆಳಗಡೆ ಹೋಗ್ಬೇಕು. ಹಲೋ ಎಮ್ಮವರು ಬೆಸಗೊಂಡೊಡೆ ಶುಭ ಲಗ್ನ ವೆನ್ನಿರಯ್ಯ. ಎಮ್ಮವರು ಬೆಸಗೊಂಡೊಡೆ ಶುಭ ಹಲೋ ಎಮ್ಮವರು ಬೆಸಗೊಂಡೊಡೆ ಶುಭ ಲಗ್ನವೆನ್ನಿರಯ್ಯ. ರಾಶಿ ಕೂಟದ ಸಂಬಂಧ ಉಂಟೆಂದು ಹೇಳಿರಯ್ಯ ಹೇಳಿರಯ್ಯ. ಎಮ್ಮವರು ಬೆಸಗೊಂಡೊಡೆ ಶುಭ ಲಗ್ನವೆನ್ನಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನ ಹಿಂದಿನ ದಿನ ಲೇಸೆಂದು ಹೇಳಿರಯ್ಯ. ನಾಳಿನ ದಿನ ಹಿಂದಿನ ದಿನ
ಲೇಸಂದು ಹೇಳಿರಯ್ಯ ಎಂಬವರು ಬಸಗೊಂಡುಡಿ ಶುಭ ಲಗ್ನವೆನ್ನಿರಯ್ಯ ಎಂಬವರು ಬಸಗೊಂಡುಡಿ ಶುಭ ಲಗ್ನವೆನ್ನಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಇಂದಿನ ದಿನ ಲೇಸಂದು ಹೇಳಿರಯ್ಯ ನಾಳಿನ ದಿನ ಇಂದಿನ ದಿನ ಲೇಸಂದು ಹೇಳಿರಯ್ಯ ಎಂಬವರು ಶುಭ ಲಗ್ನವೆನ್ನಿರಯ್ಯ ಎಂಬವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ 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 ಎಂಬವರು ಬೆಸಗೊಂಡುಡೆ ಶುಭ ಲಗ್ನವೆನ್ನಿರಯ್ಯ ಎಂಬವರು ಬೆಸಗೊಂಡುಡೆ ಶುಭ ಲಗ್ನವೆನ್ನಿರಯ್ಯ ಶುಭ ಲಗ್ನವೆನ್ನಿರಯ್ಯ ಶುಭ ಲಗ್ನವೆನ್ನಿರಯ್ಯ. ಇಷ್ಟೆಲ್ಲ ಗಣ್ಯಾತಿ ಗಣ್ಯರ ಒಂದು ಪ್ರೀತಿ ಹರಕೆ ಹಾರೈಕೆ